ಎಲ್ರಿಗೂ ನಮಸ್ತೆ. ನಾನಿವತ್ತು ಮಂಡಕ್ಕಿನ ಉಪಯೋಗಿಸಿಬಿಟ್ಟು ಡಿಫ್ರೆಂಟಾಗಿ ಒಂದು ಚುರುಮುರಿ ಮಾಡ್ತಾಯಿದ್ದೀನಿ. ಮಾಮೂಲಾಗಿ ಮಾಡೋದು ಒಂದು ರೀತಿ, ಇದು ನಾವು ಮಾಡಿಬಿಟ್ಟು 1 ತಿಂಗಳು 2 ತಿಂಗಳ ತನಕ ಸ್ಟೋರ್ ಮಾಡಿ ಇಟ್ಕೋಬೋದು ಮತ್ತು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಅಂತ ಒಂದು ಮಂಡಕ್ಕಿ ಮಾಡೋಣ. ಮಂಡಕ್ಕಿನ ಸಣ್ಣೂರಿನಲ್ಲಿ ಸ್ವಲ್ಪ ಹುರ್ಕೊಳ್ಳೋಣ. ಇದು ಶೀತ ಅಲ್ವಾ, ಇದಕ್ಕೆ ಗರಿ ಅನ್ನೋ ಮಂಡಕ್ಕಿ ಆದ್ರೇ ತುಂಬ ಟೇಸ್ಟ್, ನಾವು ಸ್ಟೋರ್ ಮಾಡಿಡೋದ್ರಿಂದ. ಹಾಗಾಗಿ ಸ್ವಲ್ಪ 3-4 ನಿಮಿಷ ಸಣ್ಣ ಉರಿನಲ್ಲಿ ಹುರ್ಕೊಂಬಿಡೋಣ. ಸ್ವಲ್ಪ ಉದ್ರೆ ಸಾಕು, ತುಂಬ ಗರಿ ಅನ್ನತ್ತೆ. 1-2 ನಿಮಿಷ ಉರಿಯೋಣ. ಇವಾಗ ತುಂಬ ಸಣ್ಣ ಉರಿನಲ್ಲಿ ಉರಿಬೇಕು. ಇದನ್ನು ಬಿಸಿ ಆದರೆ ಗರಿ ಅನ್ನತ್ತೆ, ಇಲ್ಲಾಂದರೆ ಗಟ್ಟಿ ಆಗಿಬಿಡುತ್ತೆ. ಸಾಕು, ಇದು ಹುರಿದಿದ್ದೆ, ಗ್ಯಾಸ್ ಆಫ್ ಮಾಡಿಬಿಡೋಣ. ಇವಾಗ ಇದೆ ತುಂಬ ಗರಿ ಅನ್ನತ್ತೆ. ಸ್ವಲ್ಪ ತುಂಬ ಸಣ್ಣ ಉರಿನಲ್ಲಿ ಉರಿಬೇಕು, ಇದು ಕೈ ಬಿಡ್ದಂಗೆ. ಹಂಗಾರೆ ಗರಿ ಅನ್ನತ್ತೆ, ಇಲ್ಲಾಂದರೆ ಗಟ್ಟಿ ಆಗುತ್ತೆ, ಸಿಹಿಯದಾಗುತ್ತೆ. ಇವಾಗ ಚೆನ್ನಾಗಿ ಹುರಿದಿದೆ. ಇವಾಗ ಹುರಿದಿರೋ ಮಂಡಕ್ಕಿನ ಮುಚ್ಚಿಟ್ಬಿಡೋಣ, ಇಲ್ಲಾಂದರೆ ತಣ್ಣಗಾಗ್ಬಿಡುತ್ತೆ ಶೀತ ಆದ್ದರಿಂದ. ಇವಾಗ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ನಮಗೆ ಇದಕ್ಕೆ ಜಾಸ್ತಿ ಎಣ್ಣೆ ಬೇಕಾಗುತ್ತೆ. ಹಸಿ ಕಡಲೆ ಹಿಟ್ಟು ಉಪಯೋಗಿಸೋದ್ರಿಂದ ಇಷ್ಟು ಎಣ್ಣೆ ಹಾಕಿದ್ದೀನಿ. ಕಾಯಿಲಿ ಬಟ್ಲು ಶೇಂಗಾ ಇದೆ, ಹುರ್ಕೊಳ್ಳೋಣ. ಇದಕ್ಕಿಂತ ಜಾಸ್ತಿ ಬೇಕಂದ್ರೂ ಹಾಕ್ಕೋಬೋದು, ಕಡಿಮೆ ಬೇಕಂದ್ರೂ ಹಾಕ್ಕೋಬೋದು. ಅವ್ರವ್ರ ಟೇಸ್ಟಿಗೆ ಅನುಗುಣವಾಗಿ ಶೇಂಗಾ ಎಷ್ಟಿದ್ರೂ ಚೆನ್ನಾಗಾಗುತ್ತೆ. ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ. ಶೇಂಗಾನ ಹುರಿದಿದೆ. ಇದು ಹಸಿನೂ ಆಗಬಾರ್ದು, ತುಂಬ ರೋಸ್ಟ್, ತುಂಬ ಸಿಹಿಬಾರ್ದು. ಗರಿ ಅಂತ ಇದ್ದರೆ ಈ ಥರ ಚೆನ್ನಾಗಿ ನಿಧಾನ ಉರಿನಲ್ಲಿ ಚೆನ್ನಾಗಿ ಫ್ರೈ ಮಾಡಿದರೆ ತುಂಬ ಟೇಸ್ಟ್ ಆಗುತ್ತೆ ಮಂಡಕ್ಕಿನಲ್ಲೇ. ಈ ಥರ ಚೆನ್ನಾಗಿ ಹುರಿದುದನ್ನು ತೆಕ್ಕೊಂಬಿಡೋಣ. ಇದು ಕರೆಕ್ಟಾಗಿ ಹುರಿದಿದೆ, ಫ್ರೈ ಆಗಿದೆ, ತೆಕ್ಕೊಂಬಿಡೋಣ. ಇದೇ ಥರ ಚೆನ್ನಾಗಿ ಕರೆದುದನ್ನೇ. ಇವಾಗ ಅದೇ ಎಣ್ಣೆಗೆ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಲಿ. ಫ್ರೈ ಆದಮೇಲೆ ಕರಿಬೇವು ಸೇರಿಸ್ಕೊಳ್ಳೋಣ. ಸ್ವಲ್ಪ ಫ್ರೈ ಮಾಡೋಣ. ಇವಾಗ ಹಸಿರು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ತುಂಬ ಚೆನ್ನಾಗಿ ರೋಸ್ಟ್ ಆಗಬೇಕು. ಇದೆ ರೋಸ್ಟ್ ಆಗ್ತಾಯಿದೆ, ಚೆನ್ನಾಗಿ ರೋಸ್ಟ್ ಆಗಿದೆ. ಕರಿಬೇವಿನ ಬೇಗನೆ ಇದಾಗುತ್ತೆ. ಇನ್ನೊಂದು 10 ಸೆಕೆಂಡ್ ಫ್ರೈ ಆಗಿದೆ. ರೋಸ್ಟ್ ಆಗಿದೆ. ಇವಾಗ ಕರಿಬೇವು ಹಾಕ್ಬಿಡೋಣ. ಕರಿಬೇವು ಹಾಕಿ ಫ್ರೈ ಮಾಡಿದ್ದೀನಿ ಎಲ್ಲ ಚೆನ್ನಾಗಿ. ಇವಾಗ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ಒಂದು ಪ್ಲೇಟಿಗೆ ತೆಕ್ಕೊಂಬಿಡೋಣ ನಾವು. ಇವಾಗ ಇದೆ ಕರಿಬೇವು, ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ತುಂಬ ಚೆನ್ನಾಗಿ ಫ್ರೈ ಆಗಿದೆ. ಎಣ್ಣೆ ಕಾದಿದೆ. ಸ್ವಲ್ಪ ಸಾಸಿವೆ ಹಾಕೋಣ. ಸಾಸಿವೆ ಸ್ವಲ್ಪ ಸಿಡಿತಿದ್ದಂಗೆ ಅದೇ ಎಣ್ಣೆಗೆ ಹಾಕಿದ್ದೀನಿ. ಸ್ವಲ್ಪ ಸಿಡಿಲಿ. ಸಾಸಿವೆ ಜೀರಿಗೆ ಒಂದೇ ಸಲ ಹಾಕಿದರೆ ಜೀರಿಗೆ ಸಿಡಿಬಿಡುತ್ತೆ. ಸಾಸಿವೆನ ಸಿಡಿದಿರಲ್ಲ. ಇವಾಗ ಸಿಡಿತಾ ಇದೆ. 1-2 ಸ್ಪೂನು ಜೀರಿಗೆ ಹಾಕೋಣ. ಹಾಕ್ಬಿಟ್ಟು ಚೆನ್ನಾಗಿ ಸಿಡಿಲಿ ಎರಡೂ. ಇವಾಗ ಎರಡು ಚೆನ್ನಾಗಿ ಸಿಡಿದಿದೆ. ಗ್ಯಾಸ್ ಆಫ್ ಮಾಡಿಬಿಟ್ಟು ಕೆಳಗೆ ಇಳಿಸ್ಕೊಂಬಿಡೋಣ. ಕೆಳಗೆ ಇಳಿಸಿದ್ದೀನಿ ಎಣ್ಣೆನ. ಸಾಸಿವೆ ಜೀರಿಗೆ ಸಿಡಿದಿದೆ. ಕಡಲೆ ಹಿಟ್ಟು, ಹಸಿ ಕಡಲೆ ಹಿಟ್ಟು, ನಾವು ಬೋಂಡ ಮಾಡ್ತೀವಲ್ಲ, ಆ ಕಡಲೆ ಹಿಟ್ಟನ್ನು ಸ್ವಲ್ಪನೇ ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ತಾ ಗಂಟಿಲ್ದಂಗೆ ಹಾಕೋಣ. ಇದು ಒಂದು ಚಿಕ್ಕ ಬಟ್ಲಲ್ಲಿ ಒಂದು ಬಟ್ಲಿದೆ. ನಾವು ಮಂಡಕ್ಕಿ ಎಷ್ಟು ಮಾಡ್ತೀವೋ ಅಷ್ಟು ನೋಡಿ ತಗೋಬೇಕಾಗುತ್ತೆ. ಇವಾಗ ಗಂಟಿಲ್ದಂಗೆ ಇದು ಒಂದು ಚಿಕ್ಕ ಬಟ್ಲು ಅಷ್ಟನ್ನು ಹಾಕಿದ್ದೀನಿ ನಾನು, ಬೇಕಾಗುತ್ತೆ ಮಂಡಕ್ಕಿಗೆ. ಇದು ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ಯಾವುದೇ ಗಂಟಿಲ್ದಂಗೆ ಮಿಕ್ಸ್ ಮಾಡಿದ್ದೀನಿ. ಮತ್ತು ಗ್ಯಾಸ್ ಹಚ್ಚಿ ಒಲೆ ಮೇಲೆ ಇಟ್ಟು ಸಣ್ಣೂರಿನಲ್ಲಿ ಮಿಕ್ಸ್ ಮಾಡ್ತಾ ಕುದಿಸೋಣ. ಇದು ಚೆನ್ನಾಗಿ ಕುದಿಬೇಕು. ಎಣ್ಣೆಯಲ್ಲಿ ಕುದ್ದು ಬೆಂದು ಕಲರ್ ಚೇಂಜ್ ಆಗೋವರೆಗೆ ಕುದಿಸೋಣ. ಇವಾಗ ಎಣ್ಣೆಯಲ್ಲಿ ಕುದ್ದು ಬೆಂದಿದೆ, ಸಾಕು, ಪೂರ್ತಿ ಕಲರ್ ಚೇಂಜ್ ಆಗಿದೆ. ಇವಾಗ ಗ್ಯಾಸ್ ಆಫ್ ಮಾಡಿ ಇಳಿಸ್ಕೊಂಬಿಡೋಣ. ಇದಕ್ಕೇ ಸ್ವಲ್ಪ ಅರಿಶಿನ ಪುಡಿ ಸೇರಿಸೋಣ. ಸ್ವಲ್ಪ ಅರಿಶಿನ, ಖಾರದ ಪುಡಿ ಬೇಕಂದರೆ ಹಾಕೋಣ. ಖಾರದ ಪುಡಿ ನಮಗೆ ಹಸಿರು ಮೆಣಸಿನ್ಕಾಯಿ ಖಾರ ಕಡಿಮೆ ಆಗುತ್ತೆ ಅನ್ನೋದಾದರೆ ಖಾರದ ಪುಡಿ ಸ್ವಲ್ಪ ಹಾಕಿದ್ದೀನಿ. ಸ್ವಲ್ಪ ಉಪ್ಪನ್ನು ಸೇರಿಸೋಣ. ಉಪ್ಪನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡೋಣ. ಖಾರದ ಪುಡಿ, ಕೊತ್ತಂಬರಿ ಪುಡಿ, ಅರಿಶಿನ ಪುಡಿ ಹಾಕಿದ್ದೀನಿ. 1 ಸ್ಪೂನು ಕೊತ್ತಂಬರಿ ಪುಡಿ ಹಾಕ್ತಾಯಿದ್ದೀನಿ. ಹಾಕಿ ಮಿಕ್ಸ್ ಮಾಡೋಣ. ತುಂಬ ಬಿಸಿ ಇತ್ತು, ಒಂದು ಸ್ವಲ್ಪ ಇಳಿಸ್ಬಿಟ್ಟು 1 3 ಸೆಕೆಂಡ್ ಆಗಿದೆ ಇವಾಗ. ಆಮೇಲೆ ನಾನು ಕೊತ್ತಂಬರಿ ಪುಡಿ ಹಾಕಿದ್ದೀನಿ.
ಇವಾಗ ಹುರಿದಿಟ್ಟಿರೋ ಮಂಡಕ್ಕಿನ ಸ್ವಲ್ಪನೇ ಹಾಕ್ಕೊಂಬಿಟ್ಟು ಕಲಿಸೋಣ. ಪ್ರತಿ ಮಂಡಕ್ಕಿಗೂ ಕಡಲೆ ಹಿಟ್ಟು ಹಿಡಿಬೇಕು. ಇವಾಗ ಇದು ಬಾಣಲೆ ಚಿಕ್ಕದಾಗುತ್ತೆ. ಏನು ಮಂಡಕ್ಕಿ ಹುರಿದಿದ್ನೋ ಅದೇ ಬಾಣಲೆಗೇ ಹಾಕ್ಕೊಂಬಿಡೋಣ. ಇಷ್ಟು ಗೊಜ್ಜು ಬೇಕಾಗುತ್ತೆ, ಒಗ್ಗರಣೆ ಅಷ್ಟು ಮಂಡಕ್ಕಿಗೆ ಹಿಡಿಯುತ್ತೆ, ಅಷ್ಟನ್ನು ಹಾಕಿದ್ದೀನಿ. ಇವಾಗ ಈ ಬಾಣಲೆಗೆ ಹಾಕಿದ್ದೀನಿ. ಪ್ರತಿಯೊಂದು ಮಂಡಕ್ಕಿಗೂ ಕಡಲೆ ಹಿಟ್ಟು ಹಿಡಿಬೇಕು. ಆ ಥರ ಚೆನ್ನಾಗಿ ಮಿಕ್ಸ್ ಮಾಡೋಣ. ಅದಕ್ಕೆ 1 ಸ್ಪೂನ್ ಸಕ್ಕರೆ ಪುಡಿನ ಸೇರಿಸ್ಕೊಂಬಿಡೋಣ. ನಾನು 1.5 ಸ್ಪೂನ್ ಹಾಕ್ತಾಯಿದ್ದೀನಿ. ಇವಾಗಲೇ ಖಾರದ ಪುಡಿ ಏನಾದ್ರು ಬೇಕಂದರೆ ಸೇರಿಸ್ಕೋಬೋದು, ಉಪ್ಪು ಖಾರದ ಪುಡಿ. ಇದು ಕೈಯಲ್ಲಿ ಬಿಸಿ ಮಾಡೋಕ್ಕೆ ಬರೋಲ್ಲ, ಸ್ಪೂನಲ್ಲೇ ಮಾಡಬೇಕು. ಕಡಲೆ ಹಿಟ್ಟು ತುಂಬ ಎಣ್ಣೆಯಲ್ಲಿ ಫ್ರೈ ಮಾಡಿರ್ತೀವಲ್ಲ, ಹಾಗಾಗಿ ಬಿಸಿ ಇರುತ್ತೆ. ಇವಾಗ ಪ್ರತಿ ಮಂಡಕ್ಕಿಗೂ ಕಡಲೆ ಹಿಟ್ಟು ಹಿಡಿಬೇಕು. ಅದಕ್ಕೋಸ್ಕರನೇ ಇದಕ್ಕೆ ಎಣ್ಣೆನ ಭಾಳ ಹಾಕಿರ್ತೀವಿ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಂಡಕ್ಕಿ ಮತ್ತು ನಾವು ಏನು ಎಣ್ಣೆಯಲ್ಲಿ ಕಡಲೆ ಹಿಟ್ಟು ಫ್ರೈ ಮಾಡಿರ್ತೀವಲ್ಲ ಅದರಲ್ಲೂ ಬಿಸಿ ಆಗುತ್ತೆ. ತುಂಬಾ ಗರಿ ಗರಿ ಆಗಿದೆ. ಇವಾಗ ನಾವೇನು ಕರೆದಿಟ್ಕೊಂಡಿದ್ವೋ ಹಸಿಮೆಣಸಿನಕಾಯಿ, ಕರಿಬೇವು ಮತ್ತು ಬೆಳ್ಳುಳ್ಳಿ ಹಾಕಿಬಿಟ್ಟು ಶೇಂಗಾನು ಹಾಕ್ಕೊಂಬಿಡೋಣ. ಇವಾಗ ಶೇಂಗಾ ಮತ್ತು ಕರೆದಿರೋ ಇದೆಲ್ಲ ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಕರೆಕ್ಟಾಗಿ ರೆಡಿಯಾಗಿದೆ. ಇದು 1 ತಿಂಗಳು, 1.5 ತಿಂಗಳು, 2 ತಿಂಗಳ ತನಕ ನಾವು ಕ್ಲೀನಾಗಿ ಏರ್ಟೈಟ್ ಬಾಕ್ಸಲ್ಲಿ ಮುಚ್ಚಿಟ್ಬಿಟ್ರೆ ಇರುತ್ತೆ. ಗರಿ ಗರಿ ಅನ್ನಂಗೆ ಇರುತ್ತೆ. ಅಷ್ಟೇ ಟೇಸ್ಟು. ಇದು ಒಂಥರ ಡಿಫ್ರೆಂಟ್ ಅಂತಲೇ ಅನ್ಬೋದು. ನಾವು ಕಡಲೆ ಪುಡಿ ಹಾಕಿ ಮಾಡಿರೋದ್ರಿಂದ, ಹಸಿ ಕಡಲೆ ಹಿಟ್ಟು ತುಂಬಾ ಟೇಸ್ಟು. ಅದು ಇಟ್ಟಿಟ್ಟಂಗೂ ತುಂಬಾ ಇಟ್ಕೊಂಡು ತಿಂದಷ್ಟು ಟೇಸ್ಟ್ ಬರುತ್ತೆ. ಹಾಗಾಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.